16 ವರ್ಷ ಕಾಯ್ದಿದ್ದೀನಿ ಗುರು ಈ ದಿನಕ್ಕೋಸ್ಕರ. ಹೌದು, ಇವತ್ತು ನನ್ನ ಗ್ರಾಜುಯೇಷನ್ ಡೇ. ಅದಕ್ಕೋಸ್ಕರನೇ ಬೆಳಿಗ್ಗೆ ನಾವಮ್ಮ ಅಂಗಡಿ ತೆಗಿಯೋದನ್ನು ಬಿಡಿಸಿ ಕಾಲೇಜ್ಗೆ ಹೋಗೋದಕ್ಕೇನೆ ತಿನ್ಕಾಡೋ ನಾನು ಕರೆಕ್ಟ್ ಟೈಮಿಗೆ ಶಾರ್ಪ್ 9:30ಗೆ ಹೇಳಿದ್ರೆ 9ಗೆನೆ ಕಾಲೇಜಲ್ಲಿ ಇದ್ದೆ ಗುರು. ಇವತ್ತು ರಂಗೋಲಿ ಎಲ್ಲ ಅಂತೂ ಮಸ್ತಾಗಿ ಹಾಕಿದ್ರು. ಜೂನಿಯರ್ಸ್ ಅಂತೂ ಆಡಿಟೋರಿಯಂ ಫುಲ್ ರೆಡಿ ಮಾಡಿದ್ರು. ನಮ್ಮ ಜಡ್ಜಸ್ ಕೂಡ ಬಂದು ರೆಡಿ ಇದ್ರು. ಕೊನೆಗೂ ನನಗೆ ಗ್ರಾಜುಯೇಷನ್ ಮಾಡಿದ್ರು. ಇದು ನನ್ನ ಗ್ರಾಜುಯೇಷನ್ ವಿಡಿಯೋ ನೋಡಿ. 1:15ಗೆನೆ ಗ್ರಾಜುಯೇಷನ್ ಮುಗಿಸ್ಕೊಂಡು ಇನ್ ಮಿಕ್ಕಿದ ಟೈಮ್ ಎಲ್ಲ ಬರೀ ಫೋಟೋಶೂಟ್ಗೆ ಹಾಳು ಮಾಡಿದೆ. ನಮ್ಮಮ್ಮ ಅಂಗಡಿ ಬಿಟ್ಟು ಇಲ್ಲದೆ ಇರೋದು 5 ಗಂಟೆ ಆದರೂ ಏನೂ ಬೇಜಾರು ಮಾಡ್ಕೊಳ್ದಂಗಿತ್ತು. ಆದರೂ ನಮ್ಮಮ್ಮನೇ ನನಗೆ ಬೈಬೇಕಿತ್ತು. ನಾನೇ ನಮ್ಮಮ್ಮನ ಮೇಲೆ ಜಗಳ ಮಾಡ್ಕೊಂಡು ಡೌಗಳು ಮಾಡ್ಕೊಂಡು ಹೆಂಗೋ 5 ಗಂಟೆ ಕರ್ಕೊಬಂದುಬಿಟ್ಟೆ. ಆದರೂ ಈ ದಿನ ಚೆನ್ನಾಗಿತ್ತು. ನಮ್ಮಮ್ಮನೂ ತುಂಬ ಸಪೋರ್ಟಿವ್ ಆಗಿತ್ತು. ನನಗೆ ಸ್ವಲ್ಪ ಟೆಂಪರ್ ಇಶ್ಯೂಸ್ ಐತೆ. ನಮ್ಮಮ್ಮನ ಬಿಟ್ಟರೆ ಇನ್ಯಾವ ಹುಡುಗಿನೂ ನನ್ನ ಜೀವನದಲ್ಲಿ ನನ್ನನ್ನು ಸಹಿಸ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ ಐತೆ ಅಂತ ಇವತ್ತು ನನಗೆ ಗೊತ್ತಾಗೋಯ್ತು. ಆದರೂ ಈ ಗಿಫ್ಟ್ ಕೊಟ್ಟಿರೋಳು ಒಬ್ಳು ಹುಡುಗಿ. ಈ ಗಿಫ್ಟಲ್ಲಿ ಏನೈತೆ ಅಂತ ನೋಡಬೇಕು ಅಂದರೆ ಮುಂದಿನ ವೀಡಿಯೋನ ಪಕ್ಕಾ ನೋಡಿ. ಈ ವಿಡಿಯೋದಲ್ಲಿ ಇಷ್ಟ ಆಗಿರೋ ಲೈಕ್ ಮಾಡಿ. ಥ್ಯಾಂಕ್ ಯು.